ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಎಗ್ ಕರಿ ಮಾಡ್ತಿದ್ದೀನಿ ಡಿಫ್ರೆಂಟ್ ಸ್ಟೈಲಲ್ಲಿ. ಸಕ್ಕತ್ತಾಗಿರುತ್ತೆ. ನಾನು ಟ್ರೈ ಮಾಡಿದೆ, ಬೇರೆ ಥರ ಇತ್ತು ರೆಸಿಪಿ, ಬಟ್ ನಾನು ಅದನ್ನು ಮಾಡಿಫೈ ಮಾಡಿ ಮಾಡ್ತಿದ್ದೀನಿ. ಏನಿಲ್ಲ, ತರಕಾರಿ ಇಲ್ದಿರೋ ಒಂದು 4 ಎಗ್ಗಿದ್ರೆ ಒಳ್ಳೆ ಮಸಾಲ ಸಾಂಬಾರು ಮಟನ್ ಸಾರಿಗಿಂತ ಏನೂ ಕಮ್ಮಿ ಇರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು 4 ಎಗ್ ತೊಗೊಂಡು ಚೆನ್ನಾಗಿ ಉಪ್ಪು ಪೆಪ್ಪರ್ ಹಾಕಿ ಬೀಟ್ ಮಾಡ್ಕೊತಿದ್ದೀನಿ. ಅದನ್ನು ಸ್ಟೀಮ್ ಮಾಡಿಕೊಂಡು ಅದರಿಂದ ಈ ಸಾರು ಮಾಡ್ತಿದ್ದೀನಿ. ಹಾಗೆ ಮಟನ್ ಸಾರಿಗೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಟನ್ ಸಾರಿಗೆ ಅಲ್ಲ, ಮಟನ್ ಸಾರಿಗೆ ಹಾಕೋ ಮಸಾಲ ಇಂಗ್ರೀಡಿಯೆಂಟ್ಸ್ ಏನು ಬೇಕೋ ಅದೇ ಬೇಕು ಈ ಸಾರಿಗೂ. ಅದನ್ನೆಲ್ಲ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಚೆನ್ನಾಗಿ ಎಗ್ ಬೀಟ್ ಮಾಡ್ಕೊತಿದ್ದೀನಿ. ಎಗ್ ಒಂದು ಸತಿ ಚೆನ್ನಾಗಿ ಬೀಟ್ ಆದಮೇಲೆ ಅದಕ್ಕೆ ಪೆಪ್ಪರು ಹಾಗೆ ಸಾಲ್ಟ್ ಹಾಕಿರ್ತೀನಲ್ಲ, ಅದೆಲ್ಲ ನೀಟಾಗಿ ಎಗ್ಗಿಗೆ ಮಿಕ್ಸ್ ಆಗಬೇಕು. ಅದಾದಮೇಲೆ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ನಾವು ಬೀಟ್ ಮಾಡ್ಕೊಂಡಿರೋ ಎಗ್ ಹಾಕ್ತಾಯಿದ್ದೀನಿ. ನೀಟಾಗಿ ಎಗ್ಗೆಲ್ಲ ಹಾಕ್ಕೊಂಬಿಟ್ಟು ನಾನು ಸ್ಟೀಮ್ಗೆ ಇಡ್ತಾಯಿದ್ದೀನಿ. ನಾನು AMC ಕುಕ್ವೇರ್, ನನ್ನ ಪಾರ್ಟ್ನರ್, ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು. ಬೇಗ ಕುಕ್ ಆಗುತ್ತೆ, ತುಂಬ ಹೆಲ್ಪ್ ಆಗಿದೆ ನನಗೆ ಈ ಪಾತ್ರೆಯಿಂದ. ನಾನು ಅದರಲ್ಲಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಬಿಸಿ ಆಯಿತು ನೀರು ಬಿಸಿ ಆದಮೇಲೆ ನಾನು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಲ್ಲ ಎಗ್, ಅದನ್ನು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದೆ. ಜಸ್ಟ್ 2 ಮಿನಿಟ್ಸಲ್ಲಿ ಎಗ್ ನೀಟಾಗಿ ಸ್ಟೀಮ್ ಆಯಿತು. ಅಷ್ಟೊತ್ತೊಳಗಡೆ ನಾನು ಮಸಾಲ ರುಬ್ಕೊತಿದ್ದೀನಿ. ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಹಾಗೆ ಟೊಮ್ಯಾಟೊ, ಕೊತ್ತಂಬರಿ ಅಂಡ್ ಪುದೀನ. ಜಾಸ್ತಿ ಮಸಾಲನೂ ಬೇಕಿಲ್ಲ, ಸಿಂಪಲ್ಲಾಗಿ. ಬಟ್ ಮಟನ್ ಸಾರಿಗೆ ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಹುರ್ಕೊತಿಲ್ಲ, ಎಲ್ಲ ಹಸಿದೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಧನಿಯಾ ಪೌಡರು, ಸಾಂಬಾರು ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೇಕು, ಯಾಕಂದರೆ ಶುಂಠಿ ಬೆಳ್ಳುಳ್ಳಿಯಲ್ಲೇ ಖಾರ ಇರುತ್ತೆ. ನಾನು ಕ್ವಾಂಟಿಟಿನೂ ಕಮ್ಮಿ ಮಾಡೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊತಾ ಇದ್ದೀನಿ. ಮಸಾಲ ರೆಡಿ ಆಯಿತು. ಅಷ್ಟೊತ್ತಿಗೆ ಎಗ್ ಸಹ ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿ. ಆ ಥರ ಫೋರ್ಕಲ್ಲಿ ನೋಡಿದ್ರೆ ಏನು ಅಂಟ್ಕೊಂಡಿಲ್ಲ ಅಂದರೆ ಎಗ್ ಚೆನ್ನಾಗಿ ಸ್ಟೀಮ್ ಆಗುತ್ತೆ. ಇದನ್ನು ನೀಟಾಗಿ ತೆಕ್ಕೋಬೇಕು. ನಾನಂತೂ ಟ್ರೈ ಮಾಡಿದೆ, ಆಗಲಿಲ್ಲ. ಸರಿ ಅಂತೇಳ್ಬಿಟ್ಟು ಬಟ್ಟೆ ತಕ್ಕೊಂಡೇ ಬಿಟ್ಟೆ. ತೆಕ್ಕೊಂಡು ಒಂಚೂರು ತಣ್ಣಗೆ ಹಾಕ್ಬಿಟ್ಟು ನೀಟಾಗಿ ಡಿಮೋಲ್ಡ್ ಮಾಡ್ಕೋಬೇಕು. ಒಂದು ಚಾಕುವಲ್ಲಿ ಆ ಕಡೆ ಈ ಕಡೆ ಚೆನ್ನಾಗಿ ಓಪನ್ ಮಾಡ್ಕೊಂಡ್ಬಿಟ್ರೆ ಆಲ್ರೆಡಿ ಎಣ್ಣೆ ಹಾಕಿರೋದ್ರಿಂದ ನೀಟಾಗಿ ಬರುತ್ತೆ. ಬಟ್ ಸ್ವಲ್ಪ ಬಿಸಿ ಇದ್ದಾಗ ಅಷ್ಟು ಬರೋಲ್ಲ, ತಣ್ಣಗಾದ್ಮೇಲೆ ಓಪನ್ ಆಗೋಗುತ್ತೆ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕೇಕ್ ಥರ. ಆ್ಯಕ್ಚುಲಿ ನಮ್ಮ ಮಕ್ಳಿಗೆ ಹೀಗೆ ಕೊಟ್ಟರೆ ತಿನ್ನೋಕ್ಕೂ ತುಂಬ ಇಷ್ಟ. ಬಟ್ ನಾನು ಸಾರು ಮಾಡ್ತಿದ್ದೀನಿ, ಅವ್ರು ಇರಲಿಲ್ಲ. ಇದು ಮಧ್ಯಾಹ್ನ ಕರಿ ಮಾಡ್ಕೊತಿದ್ದೀನಿ. ಸಂಜೆ ಬಂದರೆ ಅಂತ ಅವ್ರು ಖುಷಿ ಆಗಿಬಿಡ್ತಾರೆ, ಅವ್ರಿಗೆ ತುಂಬ ಇಷ್ಟ ಈ ಸಾರು. ನೋಡಿ ಆ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀಟಾಗಿ ಕಟ್ ಮಾಡ್ಕೊಬೋದು. ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮಸಾಲ ಹಾಗೆ ಒಗ್ಗರಣೆಗೆ ನಾಟಿ ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಕಮ್ಮಿ ಯೂಸ್ ಮಾಡಿ. ಬರೀ ಮೋದಿ ಹೇಳಿದ್ದಾರೆ ಅಂತನಲ್ಲ, ಎಣ್ಣೆ ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ನಾವು ಎಷ್ಟು ಬೇಕೋ ಅಷ್ಟೇ ತೊಗೊಂಡ್ರೆ ಸಾಕು. ಕರ್ರಿ ಟೇಸ್ಟ್ ಬರುತ್ತೆ ಅಂತೆಲ್ಲ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಬೇಕಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಜೊತೆಗೆ ಕರಿಬೇವು ಹಾಕಿದೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ನಮ್ಮ ಮಸಾಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರಿದ್ರೆ, ಮಸಾಲ ನಾನು ರುಬ್ಬೋಕ್ಕೆ ಮುಂಚೆ ಏನು ಹುರಿದಿಲ್ಲ, ಅದಕ್ಕೆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಮಸಾಲ ಹಾಕ್ಕೊತಿದ್ದೀನಿ. ಮಸಾಲ ಚೆನ್ನಾಗಿ ಫ್ರೈ ಮಾಡಿ ಅದು ಮೇಲೆ ಬರುತ್ತಲ್ಲ ಎಣ್ಣೆ, ಅಷ್ಟವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಬೇಕಾದರೆ ಲಿಡ್ ಕ್ಲೋಸ್ ಮಾಡ್ಕೋಬೋದು. ಆ್ಯಂಡ್ ಸಾಂಬಾರಿಗೆ ಬೇಕಿರೋ ಕನ್ಸಿಸ್ಟೆನ್ಸಿ ಅಷ್ಟು ವಾಟ್ರ್ ಹಾಕ್ಕೊಳ್ಳಿ. ನಾನು ಮುದ್ದೆಗೆ ಮಾಡ್ತಿದ್ದೀನಿ, ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಂಡೆ. ಬಟ್ ಮತ್ತೆ ಸಂಜೆಗೂ ಬೇಕಲ್ಲ ಮಕ್ಕಳಿಗೆ ರೈಸ್ಗೆ ಅಂದ್ಬಿಟ್ಟು ಮತ್ತೆ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟೆ. ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಎಣ್ಣೆನೂ ಮೇಲೆ ಬಂದಿತ್ತು, ಕರೆಕ್ಟಾಗಿ ರೆಡಿಯಾಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಚೂರು ನೀರಾಗೆ ಮಾಡಿಕೊಂಡೆ, ರೈಸ್ಗೂ ಬೇಕಿತ್ತು ಅಂತ. ನಾನು ಓಕೆ ಮುದ್ದೆಗೆ ಅಡ್ಜಸ್ಟ್ ಆಗಿಬಿಡ್ತೀನಿ. ಮಕ್ಕಳಿಗೆ ತುಂಬ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ ರೈಸ್ಗೆ. ಅದಕ್ಕೆ ಸ್ವಲ್ಪ ನೀರು ಮಾಡಿಕೊಂಡು ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಮೊಟ್ಟೆ ಎಲ್ಲ ಹಾಕ್ಕೊತಿದ್ದೀನಿ. ಮತ್ತೇನು ಗೊತ್ತಾ, ಮೊಟ್ಟೆ ಕಟ್ ಮಾಡಿರೋದನ್ನ ಹಾಕ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಬೇಡಿ. ಅವಿದೆಯಲ್ಲ ಪೀಸಸ್ಸು ಫುಲ್ ಬಲ್ಜಾಗಿಬಿಡುತ್ತೆ. ನಂಗೆ ಫಸ್ಟ್ ಟೈಮ್ ಗೊತ್ತಿಲ್ದಿರ ಈ ಕರಿ ಮಾಡಿದಾಗ ಸರಿ ಅಂತ ಲಿಡ್ ಕ್ಲೋಸ್ ಮಾಡಿದ್ರೆ ದೊಡ್ಡ ಸೈಜ್ ಆಯಿತು. ಒಂದು ಸತಿ ನಾನು ಲಿಡ್ ಓಪನ್ ಮಾಡಿದಾಗ ನನಗೆ ಹೆದರಿಕೆನೇ ಆಯಿತು, ಹಂಗಾಗ್ಬಿಡುತ್ತೆ. ಅದಕ್ಕೆ ಲಿಡ್ ಹಾಕ್ಬಿಡಿ ಅಂತಲೇ ಹೇಳ್ತಿದ್ದೀನಿ. ಹಾಗೆ ಕುದಿಯೋಕ್ಕೆ ಬಿಡಬೇಕು. ಒನ್ಸ್ ಆ ಮೊಟ್ಟೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇದನ್ನು ಮಾಡಿ ಒಂದು 2-3 ಅವರ್ಸ್ ಬಿಟ್ಟು ತಿಂದರೆ ಸಕ್ಕತ್ತಾಗಿರುತ್ತೆ. ಮುಗೀತು ಸಾರು. ಸ್ವಲ್ಪ ಕೊತ್ತಂಬರಿ ಅದು ಗಾರ್ನಿಷ್ ಮಾಡಿಕೊಂಡ್ರೆ
ನಮ್ಮ ಮೊಟ್ಟೆ ಸ್ಟೀಮ್ ಎಗ್ ಕರ್ರಿ ರೆಡಿ ಆಯಿತು. ಸೂಪರ್ ಯಮ್ಮಿ ಟೇಸ್ಟಿಯಾಗಿರುತ್ತೆ. ನಾನು ಮುದ್ದೆ ಮಾಡ್ಕೊತಿದ್ದೀನಿ. ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಸ್ವಲ್ಪ 1 ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಆ ಪೀಸಸ್ಗೆಲ್ಲ ಚೆನ್ನಾಗಿ ಅಂಟಿರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮುದ್ದೆ ಮಾಡಿಕೊಂಡು ಸಾರು ಹಾಕ್ಕೊತಿದ್ದೀನಿ. ಸ್ವಲ್ಪ ಸಣ್ಣ ಈರುಳ್ಳಿ ಹಾಗೆ ಸೌತೆಕಾಯಿ ಹಂಚ್ಕೊಂಡು ತಿಂತಿದ್ದೀನಿ. ಸೂಪರ್ ಟೇಸ್ಟಿ ಯಮ್ಮಿ ಇರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ. ಅದು ಮೊಟ್ಟೆ ಅಂತಲೇ ಯಾರೂ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ನಾವೇ ಹೇಳೋವರೆಗೂ. ಸೂಪರ್. ಇದ್ರ ಜೊತೆಗೆ ನಾಟಿ ಈರುಳ್ಳಿ ಹಾಗೆ ಸ್ವಲ್ಪ ಸೌತೆಕಾಯಿ ಹಂಚ್ಕೊಂಡ್ರೆ ಮಟನ್ ಸಾರಿಗಿನ ಏನು ಕಮ್ಮಿ ಅಲ್ಲ, ಅಷ್ಟು ಸೂಪರ್ ಆಗಿದೆ. ಮೊಟ್ಟೆ ತಿಂದಿದ್ದೀನಿ. ಸೂಪರಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ಊಟ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.